ನಮ್ಮ ನೀವು ಗಂಧರ್ವ ಬ್ಯಾಂಡ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಫ್ರೈಡೆಯಿಂದ ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಾವು ನಾಳೆ ಪ್ರೋಗ್ರಾಮ್ ಇರೋದ್ರಿಂದ ಪಂಡ್ರಾಪುರಕ್ಕೆ ಹೋಗಬೇಕು, ಮಹಾರಾಷ್ಟ್ರಕ್ಕೆ. 2 ಡೇಸ್ ಕೂಡ ಕಂಟಿನ್ಯೂ ನಮಗೆ ಎಲ್ಲ ಪ್ರೋಗ್ರಾಮ್ ಇದೆ. ಹಾಗಾಗಿ ಎಲ್ರಿಗೂ ಅಡುಗೆ ಮಾಡಿ ರೆಡಿ ಮಾಡಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಕೂಡ ಸರ್ವ್ ಮಾಡಿದ್ರು. ಹಾಗೆ ನಾನ್ ವೆಜ್ ಮಾಡಿದ್ರಿಂದ ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಆಲ್ರೆಡಿ 11 o'clock ಆಗಿದೆ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಗಾಡಿ ಕೂಡ ರೆಡಿಯಾಗಿತ್ತು. ಇವಾಗ ರೋಡಿಗೆ ಬಂದು ಎಲ್ಲ ಒಂದು ಟೈಮ್ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದೀವಲ್ವ, ಏನಾದರೂ ಮತ್ತಿದ್ರೆ ಅಥವಾ ನೋಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟೈಮ್ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಆಲ್ರೆಡಿ ಇವಾಗ 11:30 ಆಗಿತ್ತು. ಎಲ್ಲರೂ ಆ ಗಾಡೀಲಿ ಬರ್ತಾರೆ. ಎಲ್ಲರೂ ಆಲ್ರೆಡಿ ಮಲಗಿದ್ರು. ಟೈಮ್ ಕೂಡ ಲೇಟ್ ಆಗಿತ್ತು. ನಾವು ಈ ಗಾಡೀಲಿ ಹೋಗ್ತೀವಿ. ನಾನು ಕೂಡ ಹಿಂದೆ ಮಲ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ನೈಟ್ ಅಲ್ವಾ, ನಿದ್ದೆಗಿಟ್ಟರೆ ನನಗೆ ವಾಯ್ಸ್ಗೆ ಎಫೆಕ್ಟ್ ಆಗುತ್ತೆ. ಹಾಗೆ ಇಲ್ಲೇ ಡೀಸೆಲ್ ಕೂಡ 2 ಗಾಡಿಗೂ ಫಿಲ್ ಮಾಡಿಸ್ಕೊಳ್ತಾ ಇದ್ವಿ. ನಾನು ಕೂಡ ನನ್ನ ಮನೆ ಇದು ಅಂತ ಹೇಳ್ತಾ ಇದ್ದೆ. ಪ್ರತಿ ವಿಡಿಯೋಗೂ ನಾನು ವಾಯ್ಸ್ ಕೊಡಬೇಕಾದ್ರೂ ಅಲ್ಲಿ ಸೈಡ್ ಎಫೆಕ್ಟ್ ಎಲ್ಲ ಅಥವಾ ಸೌಂಡ್ಸ್ ಎಲ್ಲ ಅದು ವಾಯ್ಸ್ ಕೇಳಲ್ಲ ಅಂತೇಳ್ಬಿಟ್ಟು ನಾನು ಎಲ್ಲ ವೀಡಿಯೋಸ್ಗೂ ವಾಯ್ಸ್ ಓವರ್ ಕೊಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ವಾಯ್ಸ್ ಕೊಟ್ಟೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಬಟ್ ಸೈಡ್ ಸೌಂಡ್ಸಿಂದ ಎಲ್ಲ ಸರಿಯಾಗಿ ಕೇಳಲ್ಲ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ನಾನು ವಾಯ್ಸ್ ಓವರೇ ಕೊಡ್ತೀನಿ. ಇವಾಗ ಬಿಟ್ಟಿದ್ದೀವಿ. ಆಲ್ರೆಡಿ 12 o'clock ಆಗಿತ್ತು ನಾವು ಇಲ್ಲಿ ಬಿಟ್ಟಾಗ. ಆಮೇಲೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹೋದ್ವಿ. ಅಷ್ಟೊಂತಾಗಿತ್ತು. 11:30 ಮನೆಗೆ ಬಿಟ್ಟಿದ್ವಿ. ಹಾಗೆ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾವು ರೀಚ್ ಆಗಿದ್ದೀವಿ ಪಂಡ್ರಾಪುರ. ಇನ್ನೇನು ಇಲ್ಲಿಂದ ಒಂದು 20 ಕಿಲೋಮೀಟರ್ ಏನೋ ಇತ್ತು. ಹಾಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಕುಡ್ಕೊಳ್ಳೋಣ, ಚಳಿ ಬೇರೆ ತುಂಬ ಇದ್ದಿದ್ದರಿಂದ ಎಲ್ಲರೂ ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಮತ್ತೆ ನಾವು ಪಂಡ್ರಾಪುರದಲ್ಲೇ ಸ್ನಾನ ಮುಗಿಸ್ಕೊಳ್ಳೋಣ. ದೇವರದ ಹತ್ರನೇ ಹೊಳೆ ಇದೆ ಅಲ್ಲಿ ಪಂಡ್ರಾಪುರದಲ್ಲಿ, ಸ್ನಾನ ಮಾಡೋದು ಪುಣ್ಯಕ್ಷೇತ್ರ ಅಲ್ಲೇ. ಹಾಗೆ ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂತೇಳ್ಬಿಟ್ಟು ನಾನು ಕೂಡ ಇವಾಗ ಬಂದು ಮುಂದೆ ಕೂತ್ಕೊಂಡೆ. ಇನ್ನೇನು ರೀಚ್ ಆದ್ವಿ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ನಾನು ಆಲ್ರೆಡಿ 2nd ಟೈಮ್ ಬರ್ತಾ ಇರೋದು. ಎಷ್ಟು ಟೈಮ್ ಬಂದ್ರೂ ಕೂಡ ನಾನು ಹೊಸ್ದಾಗೆ ಇರೋ ಥರ ನನಗೆ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕ್ಕೆ. ಆದರೆ ಇಲ್ಲಿ ಯಾರಿಗೂ ಕನ್ನಡ ಭಾಷೆ ಬರೋದಿಲ್ಲ. ಕರ್ನಾಟಕದಿಂದ ಬಂದಿರೋರಿಗೆ ಮಾತ್ರ ಇಲ್ಲಿ ಕನ್ನಡ ಮಾತಾಡೋದು. ಮಿಕ್ಕಿದವರೆಲ್ಲ ಮರಾಠಿ, ಹಿಂದಿಲೇ ಮಾತಾಡ್ತಾರೆ. ಗಾಡಿನ ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಎಲ್ಲರೂ ಕೂಡ ಲಗೇಜ್ ತೊಗೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳ್ಬಿಟ್ಟು. ನೀರು ತುಂಬಾ ಕೋಲ್ಡ್ ಆಗಿತ್ತು. ಅಂದರೆ ನೀರು ಸ್ವಲ್ಪ ಕಡಿಮೆನೇ ಇದ್ದಿದ್ದರಿಂದ ನನಗೆ ನೀರಂದರೆ ಭಯ. ಬಟ್ ನೀರು ಕಡಿಮೆ ಇದ್ದಿದ್ದರಿಂದ ಎಲ್ಲರೂ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಹಾಗೆ ಇಲ್ಲಿಂದ ಸ್ವಲ್ಪ ಗಾಡಿ ಪಾರ್ಕಿಂಗ್ ಮಾಡಿದ್ಕೂ ಇಲ್ಲಿ ಹೊಳೆಗೆ ಹೋದ್ಕೂ ಸ್ವಲ್ಪ ದೂರನೇ ಇತ್ತು. ಬಿಸಿಲು ಕೂಡ ಹಾಗೇನೇ ಇತ್ತು. ಚಳಿನೂ ಕೂಡ ಸಿಕ್ಕಾಪಟ್ಟೆ ಇತ್ತು. ನೀರು ಫುಲ್ಲು ಕೋಲ್ಡ್ ಆಗಿತ್ತು. ಬಿಸಿಲು ತುಂಬಾ ಮಹಾರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಬಿಸಿಲು ತುಂಬಾ ಜಾಸ್ತಿ ಅಂತಲೇ ಈ ಸೈಡು. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಒಬ್ಬೊಬ್ಬರು ಸ್ನಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಲಗೇಜ್ ಮಾತ್ರ ನೀವು ಯಾವಾಗಲೇ ಬಂದ್ರೂ ಒಬ್ಬರು ಲಗೇಜ್ ಹತ್ರನೇ ಇರಲೇಬೇಕು. ಯಾಕಂದರೆ ಇಲ್ಲಿ ಭಾಳ ಕಳ್ತನ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಸೇಫ್ಟಿಲಿ ನಾವಿರೋದು ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ರಾಧಾಕೃಷ್ಣಂದು ಇಸ್ಕಾನ್ ಟೆಂಪಲ್ ಅಂತ ಹೇಳಿ. ನಾನು 2nd ಟೈಮ್ ಬಂದರೂ ಕೂಡ 1 ಟೈಮ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಇಲ್ಲಿಂದ ಅದು ಹೊಳೆ ದಾಟಿ ಹೋಗ್ಬೇಕಂದ್ರೆ ಈ ಥರ ದೋಣಿಲಿ ಕರ್ಕೊಂಡು ಹೋಗ್ತಾರೆ. ಒಬ್ರಿಗೆ 50 rupees ಏನೋ ಚಾರ್ಜ್ ಮಾಡ್ತಾರೆ. ಬಟ್ ನಮಗೆ ಪ್ರೋಗ್ರಾಮ್ ಇವತ್ತೇ ಇದ್ದಿದ್ದರಿಂದ ಅಲ್ಲಿಗೂ ಕೂಡ 2nd ಟೈಮ್ ಬಂದರೂ ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ಕೂಡ ಬಂದಾಗಲೂ ಹೋಗೋಕ್ಕಾಗಲಿಲ್ಲ ಅಲ್ಲಿ ಇಸ್ಕಾನ್ ಟೆಂಪಲ್ ನೋಡಬೇಕಂತ. ಹೊರಗಡೆಯಿಂದ ನೋಡಿದೆ, ಬಟ್ ಒಳಗಡೆಯಿಂದ ಹೇಗಿದೆ ಅಂತ ನಾನು ಕೂಡ ನೋಡಿಲ್ಲ. ಎಲ್ಲರೂ ಇವಾಗ ರೆಡಿಯಾಗಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ರು. ನಾನು ಕೂಡ ಹಾಗೆ ಸ್ನಾನ ಮಾಡಿಕೊಂಡೆ. ಇಲ್ಲಿ ಹೊಳೆ ಪೂಜೆ ಮಾಡೋಕ್ಕೆ ನಮಗೆ ಫಸ್ಟ್ ಟೈಮ್ ಬಂದಾಗೂ ಹೊಳೆ ಪೂಜೆ ಮಾಡಿದ್ವಿ. ಆದರೆ ಬಟ್ ನಾನು ಒಬ್ಬಳೇ ಮಾಡಿದೆ. ಈ ಟೈಮ್ ಇಬ್ಬರು ಜೊತೆಲೇ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲರೂ ರೇಗಿಸ್ಕೊಳ್ತಾ ಯಾರಿಗೆ ಕೃಷ್ಣನ ಮೇಲೆ ಭಕ್ತಿ ಜಾಸ್ತಿ ಇದೆ ಅವ್ರಿಗೆ ಚೆನ್ನಾಗಿ ಹತ್ತುತ್ತೆ ಅಂತ ಹೇಳಿ ಒಬ್ರಿಗೊಬ್ರು ರೇಗಿಸ್ಕೊಳ್ತಾ ಇದ್ವಿ. ನನಗೆ ಕೃಷ್ಣ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್. ನನಗೆ ರಾಧಾಕೃಷ್ಣ ಅಂದರೆ ದೇವರಲ್ಲಿ ತುಂಬಾ ಇಷ್ಟ. ಅವರಿಬ್ಬರು ಪೇರ್. ನನಗೆ ಚೆನ್ನಾಗಿ ಹತ್ತಿತ್ತೆ, ನಿನಗೆ ತುಂಬಾ ಪ್ರೀತಿ ಇದೆ ಅವ್ರ ಮೇಲೆ ಅಂತ ಎಲ್ಲರೂ ಕಾಡಿಸ್ತಾಯಿದ್ರು. ನನಗೆ ಕೃಷ್ಣ ಅಂದರೆ ಫೇವ್ರೆಟು. ಹಾಗೆ ಎಲ್ಲರೂ ಕೂಡ ಇದು ಕೃಷ್ಣನ ನಾಮ ಹಾಕ್ಸ್ಕೊಂಡು ಇದು ಕೃಷ್ಣನ ಮೇಲೆ ಹಾಕಿಸ್ಕೊಳ್ಳೋ ಒಂದು ಪ್ರೀತಿ ಸಂಕೇತನೇ ಅಂತಲೇ ಹೇಳ್ತಾರೆ.
ಹಾಗೆ ಎಲ್ಲರೂ ಕೂಡ ಇವಾಗ ರೆಡಿಯಾಗಿ ನೆಕ್ಸ್ಟ್ ನಾವು ಇವಾಗ ಹೊಳೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ಬರು, ನಾನು ನನ್ನ ಹಸ್ಬೆಂಡು. ಹೊಳೆ ಪೂಜೆ ಮಾಡೋಕ್ಕೆ ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರೆ, ಬ್ಲೌಸ್ ಪೀಸು ಹಾಗೆ ಕಾಯಿ ಮತ್ತು ಅದು ದೀಪ ಕೊಟ್ಟಿದ್ದಾರಲ್ಲ ನನ್ನ ಹಸ್ಬೆಂಡ್ ಕೈಲಿ, ಅದು ಅವರೇ ದೀಪನ ಹಚ್ಚಿ ಕೊಡ್ತಾರೆ. ಅದು ಆರೋದ್ರೊಳಗಡೆ ನಾವು ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ಹೊಳೆಯಲ್ಲಿ ಹೋಗಿ ಬಿಟ್ಟು ನಮಸ್ಕಾರ ಮಾಡಿ ಬರಬೇಕು. ಸಿಕ್ಕಾಪಟ್ಟೆ ನೀರು ಕೋಲ್ಡ್ ಆಗಿತ್ತು. ಹೋಗಿ ಇವಾಗ ಇಬ್ಬರು ಕೂಡ ಬಿಟ್ಟು ಸ್ನಾನ ಮಾಡ್ಕೊಂಡಿದ್ವಲ್ಲ, ಹಾಗೆ ಪೂಜೆನ ಮುಗಿಸ್ಕೊಂಡು ಹೊಳೆ ಪೂಜೆ ಮಾಡ್ಕೊಂಡ್ವಿ. ಹಾಗೆ ನಾವಿಲ್ಲಿ ಪಾರ್ಕಿಂಗ್ ಮಾಡಿದ್ಕೋ ದೇವಸ್ಥಾನಕ್ಕೂ ಮತ್ತೆ ದೂರನೇ ಇತ್ತು. ಅಲ್ಲಿ ಕೂಡ ಹೋಗೋಕ್ಕೆ ತುಂಬಾ ದೂರನೇ ಅನ್ನಿಸ್ತು. ಬಿಸಿಲಿದ್ದರಿಂದ ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇವಾಗ ಟೈಮ್ ಬಂದು ಆಲ್ರೆಡಿ 10 ಏನೋ ಆಗಿತ್ತು. ಇಷ್ಟೊತ್ತಿಗೆ ಇಷ್ಟು ಬಿಸಿಲಿತ್ತು. ಇವರಂತೂ ಯಾವಾಗಲೂ ಬ್ಯುಸಿನೇ, ಪದೇ ಪದೇ ಆ ಕೆಲಸ ಈ ಕೆಲಸದ ಫೋನ್ ಬರ್ತಾನೆ ಇರುತ್ತೆ. ಅವರು ಬರೀ ಫೋನಲ್ಲೇ ಬ್ಯುಸಿ ಆಗಿರ್ತಾರೆ. ಹಾಗೆ ಎಲ್ಲರೂ ಹೊರಟ್ವಿ. ದೇವರಿಗೆ ದರ್ಶನ ಮಾಡ್ಕೊಳ್ಳೋಕ್ಕಾಗಲಿದ್ದವರು ಇಲ್ಲಿ ಹೊರಗಡೆ ಕೈ ಮುಗಿಬೋದು ಅಂತೇಳ್ಬಿಟ್ಟು ಇದೊಂದು ಮೂರ್ತಿ ನಿಂತಿರ್ತಾರೆ. ಬಟ್ ಅಲ್ಲಿ ಫೋಟೋಸ್ ತೊಗೊಂಡೋದ್ರೆ ಅವರೇ ತೆಗಿತಾರೆ, ಕ್ಯಾಮ್ರಾದಲ್ಲಿ ಅಲ್ಲೋಗಿಲ್ಲ. ಬಟ್ ನಾನು ಅದನ್ನು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ. ಅದನ್ನು ಕ್ಯಾಮ್ರಾದಲ್ಲಿ ಅವರೇ ಫೋಟೋ ತೆಗೆದು ನಮಗೆ ಫೋನ್ಗೆ ಅಥವಾ ಪ್ರಿಂಟ್ ಬೇಕಾದರೂ ಪ್ರಿಂಟ್ ತೆಗೆದುಕೊಡ್ತಾರೆ. ನಾವು ಯಾವ ರೀತಿ ಬೇಕಂತ ತೆಗೆದುಕೊಳ್ಬೋದು. ಬಟ್ ನಮ್ಗೆ 2 ಟೈಮ್ ಹೋದ್ರೂ ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಲೈನ್ ರಶ್ ಇರುತ್ತೆ. ಆ ಕ್ಯೂವಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡೋಕ್ಕೆ ನಮಗೆ ಮಧ್ಯಾಹ್ನ ಅಥವಾ ಸಂಜೆ ದರ್ಶನ ಸಿಕ್ಕಿತ್ತು. ಬಟ್ ಪ್ರೋಗ್ರಾಮ್ ಇವತ್ತು ಇದ್ದಿದ್ದರಿಂದ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗೆ ಹೊರಗಡೆನೇ ಕೈ ಮುಗಿದು ಎಲ್ಲರೂ ಅಲ್ಲಿ ಪ್ರಸಾದ ಕೂಡ ಸಿಕ್ತು ನಮಗೆ. ಅಲ್ಲಿ ತಿಂದ್ಕೊಂಡು ಮತ್ತು ಇನ್ನೊಂದು ಟೈಮ್ ದೇವ್ರು ಯಾವಾಗ ನಮಗೆ ದರ್ಶನ ಮಾಡೋ ಭಾಗ್ಯ ಕೊಡ್ತಾರೋ ಆವಾಗ ಮಾಡಿದ್ರಾಯ್ತು ಅಂತ ಹೇಳಿ ಸುಮ್ಮನೆ ಆಗಿಬಿಟ್ವಿ. ಈಗ ನೋಡ್ತಿದ್ದೀರಲ್ವ, ಈ ಮೆಟ್ಲಿಂದ ಸ್ವಲ್ಪ ಮುಂದೆ ಒಂದು ಲೈನ್ ಇರುತ್ತೆ. ಆ ಲೈನಿಂದ ಕ್ಯೂವಲ್ಲಿ ನಿಂತ್ಕೊಂಡ್ರೆ ದೇವಸ್ಥಾನಕ್ಕೂ ಅಲ್ಲಿಗೂ ಆ್ಯಕ್ಚುಲಿ 1 ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ರಶ್ ಇರುತ್ತೆ. ಆ ಲೈನಲ್ಲಿ ನಿಂತ್ಕೊಂಡು ಲೈನ್ ಪ್ರಕಾರನೇ ದರ್ಶನ ಮಾಡಬೇಕು ನಾವು. ಅಲ್ಲಿ ಕಾಣ್ತಿದೆಯಲ್ಲ ಮೆಟ್ಲಿಂದ ಎಂಡ್ಗೆ, ಅಲ್ಲಿಂದ ಒಂದು ಲೈನ್ ಇರುತ್ತೆ. ನಾನು ತೋರಿಸ್ತೀನಿ. ಜಾಸ್ತಿ ಅದು ವಿಡಿಯೋದಲ್ಲಿ ಕಾಣಿಸಿಲ್ಲ ಅನಿಸುತ್ತೆ. ಬಟ್ ಆ ಲೈನಲ್ಲೇ ನಿಮಗೆ ಹೋದಾಗ ಗೊತ್ತಾಗುತ್ತೆ. ಆ ಲೈನಲ್ಲಿಂದಾನೇ ದರ್ಶನಕ್ಕೆ ನಾವು ಹೋಗಬೇಕು. ಈ ಥರ ಬೇರೆ ಕಡೆ ಥರ ನಾವು ದುಡ್ಡು ಕೊಟ್ಟು ಬೇರೆ ಪ್ರೈವೇಟ್ ಎಂಟ್ರಿ ಆ ಥರ ಏನೂ ಇಲ್ಲ ಇಲ್ಲಿ ರೂಲ್ಸು. ಎಲ್ಲರೂ ಲೈನ್ ಪ್ರಕಾರ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಲೈನ್ ಪ್ರಕಾರನೇ ನಿಂತ್ಕೊಂಡು ರಶ್ ಲೈನಲ್ಲಿ ಹೋಗಬೇಕು. ಸಿಕ್ಕಾಪಟ್ಟೆ ಜನ ಇದ್ದರು. ಯಾವಾಗ ಬಂದ್ರೂ ಕೂಡ ಇಲ್ಲಿ ರಶ್ ಇರುತ್ತೆ. ನಾನು ಸೆಕೆಂಡ್ ಟೈಮ್ ಆಗಿದ್ರಿಂದನೂ ಫಸ್ಟ್ ಟೈಮ್ಗಿಂತನೂ ಈ ಟೈಮಲ್ಲಿ ಜಾಸ್ತಿ ರಶ್ಶೇ ಇತ್ತು. ನಾನು ಕೂಡ ಇಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಟೈಮ್ ಆಗಲಿಲ್ಲ. ನಾವಿನ್ನೂ ಮುಂದೆ ಹೋಗಬೇಕಾಗಿತ್ತು. ಇಲ್ಲಿಂದ 40 ಕಿಲೋಮೀಟರ್ ಮುಂದೆ ಟೆಂಬ್ರನಿ ಅಂತ. ಆ ಊರಿಗೆ ನಾವು ರೀಚ್ ಆಗಿದ್ದರಿಂದ ಇಲ್ಲಿ ಏನು ಶಾಪಿಂಗ್ ಮಾಡೋಕ್ಕೂ ಅಥವಾ ನೋಡೋಕ್ಕೂ ಟೈಮೇ ಸಿಗಲಿಲ್ಲ. ಬಟ್ ಇಲ್ಲೊಂದು ಕೆಲವೊಂದು ಐಟಮ್ಸ್ ನೋಡ್ತಾ ಇದ್ದರೆ ಏನು ತಗೋಬೇಕು ಏನು ಬಿಡಬೇಕು. ನನಗೆ ಜಾಸ್ತಿ ಡೆಕೋರೇಟಿವ್ ಐಟಮ್ ಮನೆಗೆ ಕಲೆಕ್ಷನ್ ಮಾಡೋದು ಅಂದರೆ ತುಂಬಾ ಇಷ್ಟ. ಬಟ್ ಏನೂ ತಗೊಳ್ಳೋಕ್ಕೆ ಆಗಲಿಲ್ಲ. ಇಲ್ಲಿ ನಾವೆಲ್ಲ ಟೀಮು ಕೆಲವೊಬ್ಬರು ಆ ಕಡೆ ಈ ಕಡೆ ಈ ರಶಲ್ಲಿ ಮಿಸ್ ಆಗಿಬಿಟ್ಟಿದ್ವಿ. ಹಾಗಾಗಿ ಏನೂ ಕೂಡ ನೋಡೋಕ್ಕಾಗಲಿಲ್ಲ. ಎಲ್ಲರೂ ಒಂದೇ ಕಡೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲರೂ ಜೊತೆಲೇ ಇದರಿಂದ ಏನೂ ಶಾಪಿಂಗ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಇಲ್ಲಿ ದೇವ್ರ ಸೇವೆ ಮಾಡೋರು ಕೂಡ ತುಂಬಾ ಜನ ಬರ್ತಿರ್ತಾರೆ. ಕರ್ನಾಟಕ ಅಥವಾ ಸುತ್ತಮುತ್ತ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಜನ ಇರ್ತಾರೆ. ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಸೇವೆ ಮಾಡ್ತಾರೆ. ಕೆಲವೊಬ್ಬರು ನೋಡ್ತಿರ್ಬೋದು ಇಲ್ಲಿ ಭಜನೆ ಅಥವಾ ಅದು ಕೇಸರಿ ಬಾವುಟ ಹಿಡ್ಕೊಂಡು ದೇವ್ರಿಗೆ ಅವ್ರ ಭಕ್ತಿನ ಸಲ್ಲಿಸ್ತಿರ್ತಾರೆ. ಇನ್ನು ಕೆಲವರು ಅದು ವೀಣೆ ಆ ಥರ, ಆಮೇಲೆ ಈ ಥರ ಅವರು ಸೇವೆ ಮಾಡ್ತಿರ್ತಾರೆ. ಕೃಷ್ಣನ ಭಕ್ತರು. ಆಮೇಲೆ ಕೆಲವೊಂದು ಬ್ಯಾಂಡ್ ಕಂಪ್ನಿ ಕೂಡ ಬಂದಿತ್ತು ಅಲ್ಲಿ. ಹಾಗೆ ನಾವು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ತಾ ನಿಂತ್ಕೊಂಡ್ವಿ. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಎಲ್ರಿಗೂ ಪ್ರಸಾದ ಕೂಡ ಸಿಕ್ತು. ನಾವು ದೇವರದ್ದು ದರ್ಶನ ಮಾಡೋಕ್ಕಾಗಿದ್ರು ದೇವ್ರ ಪ್ರಸಾದ ನಮಗೆ ಸಿಕ್ತು. ಅದನ್ನು ಕೂಡ ಎಲ್ಲರೂ ತಿನ್ಕೊಂಡ್ವಿ. ನಮ್ಮ ಪುಣ್ಯನೇ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನನಗೆ ಪ್ರಸಾದ ಸಿಕ್ಕಿದ್ದು. ಲಾಸ್ಟ್ ಟೈಮ್ ಬಂದಾಗ ದೇವ್ರ ಪ್ರಸಾದ ಸಿಕ್ಕಿರಲಿಲ್ಲ. ಹಾಗೆ ನೋಡಿ ಇಲ್ಲಿ ಒಂದು ಕಂಪ್ನಿ ಕೂಡ ಬಂದಿತ್ತು. ಅವರು ಕೂಡ ಕೃಷ್ಣನಿಗೆ ಸೇವೆ ಮಾಡ್ತಿದ್ದು. ನನಗಂತೂ ಫುಲ್ ಖುಷಿಯಾಗಿ ನಾನು ಕೂಡ ಅದನ್ನು ನೋಡ್ತಾ ನಿಂತ್ಕೊಂಡಿದ್ದೆ. ಕೃಷ್ಣನ ಅಂದರೆ ಏನೋ ಒಂಥರ ನನಗೆ ತುಂಬಾ ಪ್ರೀತಿ, ಏನೋ ಒಂಥರ ನಂಗೆ ಕೃಷ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನೋಡೋಕ್ಕಾಗಲಿಲ್ಲ. ದೇವ್ರು ಯಾವಾಗ ಆ ಭಾಗ್ಯನ ಕೊಡ್ತಾನೋ ನೋಡೋಣ.
ದೇವಸ್ಥಾನ ಕೂಡ ಇದು ಒಳಗಡೆಯಿಂದ ಈಗ ಕಾಣುತ್ತೆ. ಒಳಗಡೆ ಹೇಗಿದೆ ಅಂತ ನಾನು ನೋಡಿಲ್ಲ, ಬಟ್ ಒಳಗಡೆ ತುಂಬಾ ದೊಡ್ಡದಿದೆ ಅಂತ ಅಂತಾರೆ ಎಲ್ಲರೂ ನೋಡಿದವರು. ನೋಡೋಣ ಮತ್ತೆ ಯಾವಾಗ ಹೋಗೋಕ್ಕೆ ಟೈಮ್ ಸಿಗುತ್ತೆ. ಹಾಗೆ ಟೈಮ್ ಕೂಡ ಆಯಿತು, ಇಲ್ಲಿಂದ ಹೊರಟಿವಿ ನಾವೆಲ್ಲರೂ ಇವಾಗ. ನೆಕ್ಸ್ಟ್ ಇವಾಗ ಪ್ರೋಗ್ರಾಮ್ ಇರೋ ಕಡೆ ನಾವು ರೀಚ್ ಆಗಬೇಕಾಗಿತ್ತು. 2 o'clock ಅಷ್ಟರಲ್ಲಿ ಅಲ್ಲಿರಬೇಕಾಗಿತ್ತು. ಹಾಗೆ ಎಲ್ಲರೂ ಕೂಡ ಅಲ್ಲಿಗೆ ರೀಚ್ ಆದ್ವಿ. ಹಾಗೆ ಚೌಟ್ರಿಲಿ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡ್ಬಿಡೋಣ, ಊಟ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ಈಗ ಹೇಳೋ ಮೂಡಲ್ ತಮ್ಮ ನಂಗೆ ತುಂಬ ಊಟ ಮಾಡಿಕೊಂಡು ಮತ್ತೆ ನಾವು ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಊಟ ಕೂಡ ಚೆನ್ನಾಗಿ ಮಾಡಿದ್ದು, ವೆರೈಟೀಸ್ ಇತ್ತು, ಫುಡ್ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡಿದರು. ನನಗೆ ಇಲ್ಲೊಬ್ಬರು ಆಂಟಿ ತುಂಬಾ ಫೇವ್ರೇಟು, ಅವ್ರು ಒಳಗಡೆ ಇದೆ ಮತ್ತು ಅವ್ರು ವೀಡಿಯೋ ಕೂಡ 10 o'clock ಕಂಪ್ಲೀಟ್ ಆಯಿತು ನಮ್ಮದು. ಮುಗಿಸ್ಕೊಂಡು ಇವಾಗ ಎಲ್ಲರೂ ಊಟಕ್ಕೆ ಡಾಬಾಗೆ ಕರ್ಕೊಂಡು ಬಂದಿದ್ದರು ಕಮಿಟಿಯವರು. ಎಲ್ಲರೂ ಕೂಡ ಫುಡ್ನ ಆರ್ಡರ್ ಮಾಡ್ಕೊಂಡು ಕೂತ್ಕೊಂಡ್ವಿ. ನಾನು ನಾನ್ ವೆಜ್ ಆರ್ಡರ್ ಮಾಡಿಕೊಂಡೆ, ನಾನು ಎಗ್ ತಿನ್ನಲ್ಲ, ಆದ್ದರಿಂದ ನಾನು ಮಟನ್ನ ಆರ್ಡರ್ ಮಾಡಿಕೊಂಡೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.